ಬಾಬಾ, ನಾನೆಂತಹ ಭಾಗ್ಯಶಾಲಿ. ಜನ್ಮ ಜನ್ಮಾಂತರದಿಂದ ದಿಕ್ಕುಗಾಣದೆ ಅಲೆದಾಡುತ್ತಾ ನೆಲೆ ಇಲ್ಲದೆ, ಜೀವನದ ಭದ್ರತೆ ಇಲ್ಲದೆ, ಯಾವ ಕ್ಷಣಕ್ಕೆ ಏನಾಗುವುದೋ ಎನ್ನುವ ಅಸುರಕ್ಷಿತತೆಯ ಭಾವನೆಯಲ್ಲಿ ಹುದುಗಿ ಹೋಗಿದ್ದ ನನ್ನನ್ನು ಕೈ ನೀಡಿ ಎಬ್ಬಿಸಿ ತನ್ನ ಸಮಾನ ಮಾಡಿಕೊಳ್ಳುವ ಭರವಸೆಯನ್ನಿತ್ತು ಇದ್ದ ಹಾಗೆ ಒಪ್ಪಿಕೊಂಡು ನನ್ನ ಭಾಗ್ಯ ರೂಪಿಸುತ್ತಿರುವೆ ಬಾಬಾ. ನಾನೆಂತಹ ಪರಮ ಸೌಭಾಗ್ಯಶಾಲಿ. ದೇಹಾಭಿಮಾನದ ಜಗತ್ತಿನಲ್ಲಿ ಮೂಲ ಸ್ವರೂಪವನ್ನೇ ಮರೆತು ಅಲೆದಾಡುತ್ತಿದ್ದ ನನಗೆ ಗುರಿಯಾಗಿ ಬಂದೆ ಬಾಬಾ, ಗುರುವಾಗಿ ಬಂದೆ. ತಂದೆ ತಾಯಿಯ ಪರಿಚಯವಿಲ್ಲದೆ ಅನಾಥನಾಗಿದ್ದ ನನ್ನನ್ನು ನಾನೇ ನಿನ್ನ ತಂದೆ ಎಂದು ಪರಿಚಯಿಸಿಕೊಂಡು ಪರಮ ಸಾನ್ನಿಧ್ಯವನ್ನಿತ್ತು ಉಪಕರಿಸಿದೆ ಬಾಬಾ. ಹೇಗೆ ಮರೆಯಲಿ ಬಾಬಾ? ನನ್ನ ಭಾಗ್ಯದ ನೆನಪು ನೀನೇ ಬಾಬಾ. ಅಮೃತ ವೇಳೆಯಿಂದ ಶುರುವಾಗುವ ನಮ್ಮ ಒಡನಾಟ ತಡರಾತ್ರಿಯವರೆಗೂ ಮುಂದುವರಿಯುತ್ತದೆ. ನಿದ್ದೆಯಲ್ಲಿಯೂ ನೀನೇ ನನ್ನ ಸಂಗಾತಿ. ಬೆಳಿಗ್ಗೆ ರಾಜ ಮಹಾರಾಜರುಗಳ ಭಾಗ್ಯಕ್ಕಿಂತ ಅಪೂರ್ವವಾದ ಭಾಗ್ಯ ನನ್ನದು. ಸ್ವಯಂ ಭಗವಂತ ನನ್ನನ್ನು ಪ್ರೀತಿಯಿಂದ ಕರೆದು ಎಬ್ಬಿಸುತ್ತಾರೆ. ತನ್ನೊಡನೆ ಮಾತನಾಡಲು ಆಹ್ವಾನಿಸುತ್ತಾರೆ. ನನಗಾಗಿ ತನ್ನ ಅಮೂಲ್ಯವಾದ ಸಮಯವನ್ನು ಕಾದಿರಿಸುತ್ತಾರೆ. ಏನು ಹೇಳಲಿ, ಈ ಪರಿಯ ಭಾಗ್ಯಕ್ಕೆ ಕನಸು ಕಂಡಿರಲಿಲ್ಲ, ಮನಸ್ಸಿನಲ್ಲಿಯೂ ಎಣಿಸಿರಲಿಲ್ಲ. ಭಾಗ್ಯವಿದಾತ ಬರಬಹುದು, ನನ್ನೊಡನೆ ಮಾತನಾಡಬಹುದು ಎಂದು. ಭಕ್ತಿಯಲ್ಲಿ ದೇವಾನುದೇವತೆಗಳ ಜೊತೆ ಭಕ್ತರು ಮಾತನಾಡಿದರೆ ಸ್ವಯಂ ಸರ್ವರ ಪರದೈವ ಭಗವಂತ ನನ್ನೊಡನೆ ಮಾತನಾಡುತ್ತಿದ್ದಾನೆ. ಪರಮಾತ್ಮನ ಅಮೂಲ್ಯವಾದ ಮಾತುಗಳನ್ನು ಕೇಳುವ ಪರಮ ಸೌಭಾಗ್ಯ ನನ್ನದು. ಭಕ್ತಿಯಲ್ಲಿ ಕೇಳಿದ್ದೆವು, ಕೊಳಲನಾದ ಕೇಳಿ ಅದೆಷ್ಟೋ ಜನ ಗೋಪಿಕೆಯರು ಇದ್ದ ಹಾಗೆ ಇದ್ದ ಸ್ಥಿತಿಯಲ್ಲಿಯೇ ಓಡೋಡಿ ಬಂದರೆ ಎಂದು. ಅದು ನಿಜವಾಗುತ್ತಿದೆ. ಇಹ ಪರವನ್ನೆಲ್ಲ ಮರೆತು ನೀನು ನುಡಿಸುವ ಮಧುರ ಮುರಳಿಗಾನದಲ್ಲಿ ನನ್ನನ್ನೇ ನಾನು ಮರೆತು ಬಿಡುತ್ತೇನೆ ಬಾಬಾ. ಅದೆಂತಹ ಅದ್ಭುತವಾದ ಜ್ಞಾನ, ಅದೆಷ್ಟು ಸವಿಯಾದ ಜ್ಞಾನ, ಅದೆಂತಹ ಅರ್ಥಪೂರ್ಣವಾದ ಜ್ಞಾನ, ತ್ರಿಕಾಲ ಜ್ಞಾನ, ತ್ರಿಲೋಕ ಜ್ಞಾನ, ಮೂಲ ಸ್ವರೂಪದ, ಅನಾದಿ ಸ್ವರೂಪದ, ದೇವತಾ ಸ್ವರೂಪದ ಅರಿವಿಲ್ಲದ ಅರಿವನ್ನೆಲ್ಲ ತಿಳಿಸಿದ ಮಹಾನುಭಾವ ನೀನು ಬಾಬಾ. ನಿನ್ನ ಮುರಳಿಯ ಗಾನದಲ್ಲಿ ತಲ್ಲೀನನಾಗಿ ಕರ್ಮಕ್ಷೇತ್ರಕ್ಕೆ ಹೋಗುವ ನನಗೆ ಕರಾವನ್ಹಾರಾಗಿ ಕೇವಲ ನಾನು ಮಾಡುವ ನಿಮಿತ್ತ ಎನ್ನುವ ಅನುಭವ ಮಾಡಿಸುತ್ತ ಎಲ್ಲವನ್ನೂ ನೀನೇ ಮಾಡುವ ಕರ್ತಾರ ಬಾಬಾ ನೀನು. ನಿನ್ನ ಕೈಗೊಂಬೆ ಮಾತ್ರ ನಾನು ಬಾಬಾ. ಮುಂದೆ ಗುರುವಾಗಿ, ಹಿಂದೆ ರಕ್ಷಕನಾಗಿ, ಪಕ್ಕದಲ್ಲಿ ಸ್ನೇಹಿತನಾಗಿ, ಇನ್ನೊಂದೆಡೆ ಬಂಧುವಾಗಿ,
ಪ್ರತಿ ಕ್ಷಣವೂ ನನ್ನನ್ನು ಮಾಯೆಯ ಬಿರುಗಾಳಿಯಿಂದ ರಕ್ಷಿಸುವ, ಕೈ ಹಿಡಿದು ನಡೆಸುವ, ಆಯಾಸಗೊಂಡರೆ ಮಡಿಲಿನಲ್ಲಿ ವಿಶ್ರಾಂತಿ ಒದಗಿಸುವ, ತಪ್ಪು ಮಾಡಲು ಹೊರಟರೆ ಎಚ್ಚರಿಸಿ ಸರಿದಾರಿಯಲ್ಲಿ ಕರೆದೊಯ್ಯುವ ನಿನ್ನ ಈ ಸಂಬಂಧ ಒಂದು ಕಲ್ಪಕ್ಕಾಗುವಷ್ಟಿದೆ ಬಾಬಾ, ಮರೆಯಲಾರೆನು. ಯಾರೋ ಮಾಡಿದ ಅನ್ನವನ್ನು ಉಣ್ಣುತ್ತಾ ಬಂದಿದ್ದ ನನಗೆ ಮಾಡಿದ್ದನ್ನು ನಿನಗೆ ನಿವೇದಿಸಿ ನೈವೇದ್ಯ ಮಾಡಿ ಪ್ರಸಾದವನ್ನಾಗಿಸಿ ಸ್ವೀಕರಿಸುವ ಸೌಭಾಗ್ಯ ಒದಗಿಸಿದೆ. ನಾನುಣ್ಣುವ ಪ್ರತಿ ತುತ್ತು ನಿನ್ನಿತ್ತ ವರಪ್ರಸಾದ ಬಾಬಾ. ನಾನುಣ್ಣುವ ಅನ್ನದ ಪ್ರತಿ ಕಣದಲ್ಲಿ ನಿನ್ನ ನೆನಪು ಶಕ್ತಿಯಾಗಿ ತುಂಬಿದೆ ಬಾಬಾ. ಎಂತಹ ಸವಿಯಾಗಿದೆ ಈ ಅನ್ನ ಪ್ರಸಾದ ಬಾಬಾ. ದೇವತೆಗಳಿಗೂ ಸಿಗದ ಬ್ರಹ್ಮ ಭೋಜನ ಸ್ವಯಂ ಪರಮಾತ್ಮನಿಗೆ ಅರ್ಪಿಸಿದ ಈ ಮಹಾಪ್ರಸಾದ ನನಗೆ ಲಭಿಸಿದೆ. ದಿನದ ಅಂತ್ಯದಲ್ಲಿ ಆಯಾಸಗೊಂಡ ನನಗೆ ಮಾತೆಯಾಗಿ ವಿಶ್ರಾಂತಿ ನೀಡಿ ಇಡೀ ದಿನದ ನನ್ನ ದಿನಚರಿಯನ್ನು ಸಹನೆಯಿಂದ ಆಲಿಸಿ ತಪ್ಪುಗಳನ್ನೆಲ್ಲ ಕ್ಷಮಿಸಿ ನಾಳೆಯ ದಿನಕ್ಕೆ ಮತ್ತೆ ಮುನ್ಸೂಚನೆಯನ್ನು ನೀಡಿ ತಲೆಯ ಮೇಲೆ ವರದ ಹಸ್ತವನ್ನಿಟ್ಟು ಎಲ್ಲ ಆಯಾಸ ಪರಿಹರಿಸಿ ಯೋಗ ನಿದ್ರೆಯೆಡೆಗೆ ನನ್ನನ್ನು ಪ್ರೇರೇಪಿಸುವ ಪರಮ ಪ್ರೇರಣಾ ಮೂರ್ತಿ ನನ್ನೊಲವಿನ ತಂದೆ, ನಾನೆಂಥ ಭಾಗ್ಯಶಾಲಿ. ಕಣ್ಬಿಟ್ಟಾಗಿನಿಂದ ಕಣ್ಮುಚ್ಚುವ ತನಕ ಸವಿ ಸುಪ್ರಭಾತದಿಂದ ರಾತ್ರಿ ಯೋಗ ನಿದ್ರೆಯ ತನಕ ನಿದ್ದೆಯ ಕನವರಿಕೆಯಲ್ಲಿ ಕನಸಿನಲ್ಲಿ ಪ್ರತಿ ಕ್ಷಣವೂ ಅನುಕ್ಷಣವೂ ಬೆಂಗಾವಲಾಗಿರುವ ತಂದೆ ಭಾಗ್ಯವಿದಾತನ ಒಡನಾಟದಲ್ಲಿ ಪರಮ ಸೌಭಾಗ್ಯಶಾಲಿ ನಾನೆಂಬ ಸ್ವಮಾನದಲ್ಲಿ ಅನುಕ್ಷಣವೂ ಧನ್ಯತೆಯನ್ನು ಅನುಭವಿಸುತ್ತಿದ್ದೇನೆ ಬಾಬಾ. ಹಂಬಲಿಸಿದ್ದೆ, ಕಾತರಿಸಿದ್ದೆ, ನಿರೀಕ್ಷಿಸಿದ್ದೆ. ಎಲ್ಲ ಹಂಬಲ ಹರಕೆಯಾಗಿ ಪೂರ್ಣವಾಯಿತು. ಕಾತರವೆಲ್ಲ ಕಾಮನೆಗಳೇ ಇಲ್ಲದಂತೆ ಪೂರೈಸಿದೆ. ನಿರೀಕ್ಷೆಗಳೆಲ್ಲ ನೀನೇ ಸ್ವಯಂ ಸಾಕಾರನಾಗಿ ಅವತರಿಸಿದೆ ಬಾಬಾ. ನಾನು ನಿನ್ನವನು, ನೀನು ನನ್ನವನು. ನಿನ್ನ ಬಿಟ್ಟು ನನಗೆ ಬೇರೆ ಯಾರಿಲ್ಲ ಬಾಬಾ. ಎಂದೆಂದೂ ನಿನ್ನವನಾಗಿ ಪ್ರತಿ ಕ್ಷಣವೂ ನಿನ್ನೊಡನಾಟದಲ್ಲಿ ಈ ಸಂಗಮ ಯುಗದ ಜೀವನವನ್ನು ಸಂಪೂರ್ಣತೆಯತ್ತ ಸಾಗಿಸುವ ದೃಢ ನಿಶ್ಚಯ ಹೊಂದಿದ್ದೇನೆ. ಓಂ ಶಾಂತಿ.